3 ವರ್ಷದಿಂದ ಅವರು ಕರ್ತವ್ಯ ನಿರ್ವಹಿಸಿದ್ರಲ್ಲ, ನಮ್ಮ ಅನಿಸಿಕೆ ಏನಂತಂದ್ರೆ ಅವರು ನಾವಿಲ್ಲಿ ಸ್ಟಾರ್ಟಿಂಗ್ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಾಗ ಇಲ್ಲಿ ವಾತಾವರಣ ನೋಡಿ ಎಲ್ಲಿ ಬಂದ್ಬಿಟ್ವಪ್ಪ ನಾವು, ಎಲ್ಲಿ ನೋಡಿದ್ರೆ ಧೂಳು ಬಿಟ್ರೆ ಮನೆಗಳ ಬಿಟ್ರೆ ಒಂದು ದೊಡ್ಡ ಬಿಲ್ಡಿಂಗ್ ಅದು ಬಿಟ್ಟಿರ್ತೀವಿ ಕಸಬಾಪೇಟೆ ಬಾಂಧಿಗೆ ಅದಲ್ಲಂದ್ರೂ ಯಾರು ಹೈಯೆಸ್ಟ್ ಒಂದು 85 ಜನ ಸ್ಟ್ರೆಂತ್ ಇದಾರಪ್ಪ ಸ್ಟೇಷನ್ ಒಳಗಂತಂದ್ರೆ 23 ಜನಕ್ಕೂ ರಜೆ ಕೊಟ್ಟಿದ್ದ ಸರ್ ಒಂದು ಅಧಿಕಾರಾವಧಿ ಒಳಗೆ ಐತಿ. ವೈದ್ಯಕೀಯ ಸಮಸ್ಯೆಗಳಾದಾಗ ಒಂದು ಉದಾಹರಣೆ ಅಂತಂದ್ರೆ ನಮ್ದೇ ಹೇಳಿದೆ ನಾನು. ಅಕ್ಟೋಬರ್ ಲಾಸ್ಟ್ ಇಯರ್ 2024 ಅಕ್ಟೋಬರ್ ಅಲ್ಲಿ ನನ್ನ ತಾಯಿಯವ್ರಿಗೆ ಹುಷಾರಿರ್ಲಿಲ್ಲ. ಮತ್ತೆ ಆ ಟೈಮ್ ಒಳಗೆ ನನ್ನ ರಜೆ ಎಲ್ಲ ಖಾಲಿ, ಸಿಎಲ್ ಎಲ್ಲ ಖಾಲಿ ಆಗ್ಬಿಟ್ಟಿದ್ರು. ಮತ್ತೆ ನಾನೀಗ ಏನ್ ಮಾಡ್ಬೇಕು, ಈ ಕಡೆ ನೋಡಿ ಈ ಕಡೆ ಅವ್ರು ನೋಡ್ಕೋಬೇಕು, ಈ ಕಡೆ ದುಡ್ಡು ಮ್ಯಾನೇಜ್ ಮಾಡ್ಬೇಕಂದಾಗ ಸರ್ ಬಂದು ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು, ಸರ್ ಈ ತರ ಇದೆ ಅಂತಂದಾಗ ಆಯ್ತಮ್ಮ ಮ್ಯಾನೇಜ್ ಮಾಡ್ಕೊಂಡು ಹೋಗ ಅಂತ ಹೇಳಿದಾಗ ಅವಾಗ ಡ್ಯೂಟಿ ನಿಲ್ಸಿದ್ವಿ ನಮ್ಮ ಪ್ರೊಡ್ಯೂಸರ್ ಅವರು ತುಂಬಾನೇ ಸಹಕಾರ ನೀಡಿದ್ರು. ನಮಗೆ ದುಡ್ಡಿನ ಒಂದ್ ಸ್ವಲ್ಪ ಅನುಕೂಲ ಆಗೋಂಗ್ ಮಾಡಿ 2 ಕಡೆ